ಪ್ರಧಾನಿ ಮೋದಿ ದಿನವೂ ರೈಲು ಬಿಡ್ತಾರೆ. ಮತಗಳ್ಳತನದಿಂದಲೇ ಅವರು ಪ್ರಧಾನಿಯಾಗಿದ್ದಾರೆ. ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ವಾಗ್ದಾಳಿ ಮಾಡಿದ್ದಾರೆ ಇದೇ ವಿಚಾರವಾಗಿ. ಪ್ರಧಾನಿ ಮೋದಿ ಅವರು ಪ್ರತಿದಿನವೂ ರೈಲು ಬಿಡುತ್ತಾರೆ. ಮತಗಳ್ಳತನದಿಂದ ಮೋದಿ ಪ್ರಧಾನಿಯಾಗಿದ್ದಾರೆ ಅಂತ ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ವಾಗ್ದಾಳಿ ಮಾಡಿದ್ದಾರೆ. ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೋಲ್ಮಾಲ್ ಆಗಿದೆ. ಒಂದೇ ಮನೆಗೆ ನಂಬರ್ 35 ಅಂತ ಕೊಟ್ಟಿದ್ದಾರೆ. 15-20 ಮನೆ ಇರೋ ಕಡೆ 80 ವೋಟರ್ ಸೇರಿದ್ರೆ ಹೆಂಗೆ? ಅಲ್ಲಿರುವಂತ ವಾತಾವರಣದಲ್ಲಿ ನಿಜಕ್ಕೂ ಮತಗಳ್ಳತನ ಆಗಿದೆ ಅನ್ನುವಂತ ವಿಚಾರವನ್ನ ಮತ್ತೆ ಉಚ್ಚರಿಸಿದ್ದಾರೆ ಸಚಿವ ರಾಜಣ್ಣ ಅವರು. ಇವತ್ತು ಒಂದೇ ಭಾರತ್ ರೈಲು ಉದ್ಘಾಟನೆ ಮಾಡಿದ್ರು, ಅದೊಂದು ಕಡೆ. ಆದ್ರೆ ಇದೇ ವಿಚಾರವಾಗಿನೇ ಮಾತನಾಡುವಂತ ಸಂದರ್ಭದಲ್ಲಿ ರಾಜಣ್ಣ ಅವರು ತುಮಕೂರಿನಲ್ಲಿ ಆಡಿರುವಂತ ಮಾತಿದು, ಡೈಲಿ ರೈಲು ಬಿಡ್ತಾರೆ ಅಂತ. ಬರ್ಲಿ, ಪ್ರಧಾನಮಂತ್ರಿ ಅವ್ರ ದಿವಸ ರೈಲ್ ಬಿಡ್ತಾರೆ. ಇವತ್ತು ಒಂದೇ ದಿವಸ ರೈಲ್ ಬಿಡಲ್ಲ. 15 ಲಕ್ಷ ದುಡ್ಡು ಹರ್ ಘರ್ ಸೌದಿನ ಮೇ ಪೌಂಚಾತಾ ಅಂತ ಹೇಳ್ತಿದ್ರಲ್ಲ, ಅದು ರೈಲ್ ಬಿಟ್ರಲ್ಲ. ಆಮೇಲೆ ತಿರ್ಗಾ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀನಿ ಅಂದ್ರು, ರೈಲ್ ಬಿಟ್ರಲ್ಲ. ಮತ್ತೆ ನಮ್ಮ ಅಪ್ಪರ್ ಭದ್ರಕ್ಕೆ 5,000 ಕೋಟಿ ದುಡ್ಡು ಕೊಡ್ತೀವಿ ಅಂತ ಬಜೆಟ್ ಅಲ್ಲಿ ಸೇರಿಸಿ ತಿರ್ಗಾ 1 ಪೈಸೆನೂ ಕೊಡ್ಲಿಲ್ಲ. ಅದೆಲ್ಲ ರೈಲ್ ಬಿಟ್ಟಿಲ್ವಾ? ಅವು ಎಲ್ಲ ದಿವ್ಸಕ್ಕೊಂದೊಂದು ರೈಲ್ ಬಿಡ್ತಾರೆ, ಇದು ಬಿಡ್ತಾರೆ. ನಮ್ಮ ರಾಜ್ಯದಲ್ಲಿ ಏನೀಗ ನಮ್ಮ ಸೋಮಣ್ಣ ಅವರು ಮಂತ್ರಿ ಆಗಿದ್ದಾರೆ ರೈಲ್ವೆನಲ್ಲಿ, ಮತ್ತೆ ಅವರು ಜಲಸಂಪನ್ಮೂಲದಲ್ಲೂ ಇದ್ದಾರೆ. ನಮ್ಮ ಜಿಲ್ಲೆಗೆ ಹೆಚ್ಚು ಅದರಿಂದ ರೈಲಿನ ವಿಚಾರ ಇರ್ಬೋದು, ಮತ್ತೆ ಜಲಸಂಪನ್ಮೂಲ ಇಲಾಖೆಯಿಂದ ಹೆಚ್ಚು ಅನುದಾನ ತರ್ತಕ್ಕಂಥದ್ದು ಸಮರ್ಪಕವಾಗಿ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿ ನನಗಾರು ಕೂಡ ಇದೆ. ಅವ್ರಿಗೆ ನಾನು ಅಭಿನಂದನೆಯನ್ನ ಸೋಮಣ್ಣವರು ಸಲ್ಲಿಸ್ತೇನೆ. ವಿಶೇಷವಾಗಿ ನೀವು ಮಹದೇವಪುರದ ಯಾಕೆ ತಗೊಂಡಿದ್ದಾರೆ ಅಂದ್ರೆ, ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ. 8 ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ 7 ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಮುನ್ನಡೆ ಸಾಧಿಸ್ತಾರೆ. ಇದು ಒಂದರಲ್ಲಿ 1,02,000 ಓಟು ಮುನ್ನಡೆ ಅವ್ರಿಗೆ ಬಂದು 35,000-40,000ದಲ್ಲಿ ನಮ್ಮವನು ಅಭ್ಯರ್ಥಿ ಸೋಲ್ತಾನೆ. ಅಲ್ಲಿ ಈಗ ನಾನು ನಿನ್ನೆ ಟಿವಿನಲ್ಲಿ ನೋಡ್ತಾ ಇದ್ದೆ, ಯಾವುದು ಜಿನಲ್ಲಿ ಯಾವ್ದೆಲ್ಲ ತೋರಿಸ್ತಾ ಇದ್ರು. ಆ ಮನೆಯವನು ಇದು 35ನೇ ನಂಬರ್ ಮನೆ, 35 ಎಲ್ಲ ಇದಾವೆ. ಅವ್ರು ಯಾರೋ ಬರ್ತಾರೆ ಹೋಗ್ತಾರೆ, ಅಲ್ಲಿ ಎಲ್ಲ ಸೇರಿ ಒಂದು 15-20 ಇರೋ ಮನೆ ಒಳಗಡೆ 80 ವೋಟರ್ ಸೇರಿಸ್ಬಿಟ್ರೆ ಹೆಂಗಪ್ಪ ಆಗ್ತದೆ? ಅವ್ರು ಯಾರೋ ಹೋಟ್ಲಿನಲ್ಲಿ ಕೆಲಸ ಮಾಡೋರು, ನಮ್ದೆಲ್ಲ ಓಟ್ ಹಾಕಿದೀವಿ ಎಂದು ಅವನ್ನೆಲ್ಲ ಓಟ್ ಲಿಸ್ಟ್ ಸೇರಿಸಿದ್ದಾರೆ. ಈ ಪತ್ತೆನೇ ಇಲ್ಲ ಅವರು, ಗೊತ್ತಾಯ್ತಾ? ಹೀಗೆ ಅಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿ ನಿಜಕ್ಕೂ ಕೂಡ ಮತಗಳ್ಳತನ ಆಗಿದೆ. ಇದೇ ರೀತಿ ಇಡೀ ದೇಶದಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಮತಗಳ್ಳತನ ಮಾಡಿ ಅವರ ಸದಸ್ಯಗಳು ಗೆದ್ದಿದ್ದಾರೆ. ಈ ರೀತಿ ಕಳ್ಳತನದಲ್ಲಿ ಗೆದ್ದು ಬಂದಿರತಕ್ಕಂಥವರು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ, ಅವರ ಮತ ತಗೊಂಡು ಬಹುಮತ ಇಟ್ಕೊಂಡು. ಇದು ಸರಿಯಲ್ಲ ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ನೇರವ ನೋಡಿ. ಈ ಹಳ್ಳಿಗಳ ಕಡೆ ಕೇಳಪ್ಪ, ಹಳ್ಳಿಗಳ ಕಡೆ ಆ ರೀತಿ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಈಗ ಒಂದ್ ಬೂತ್ ಇರ್ತದಪ್ಪ, ಒಂದ್ ಬೂತ್ ಅಲ್ಲಿ ಯಾರೋ ಹೊಸಬ ಓಟ್ ಹಾಕಕ್ ಬಂದ್ರೆ ಇವ್ರಿಗೂ ಗೊತ್ತಾಗ್ತದೆ, ಅವ್ರಿಗೂ ಗೊತ್ತಾಗ್ತದೆ. ಸಿಟಿಗಳಲ್ಲಿ ಆ ತರ ಗುರ್ತಿಡಿಯಕ್ಕೆ ಆಗೋದಿಲ್ಲ. ಅದರಿಂದ ಅಲ್ಲಾಗಿದೆ. ನೀವು ಗ್ರಾಮೀಣ ಭಾಗಗಳಲ್ಲಿ ಎಲ್ಲೂ ಕೂಡ ಆ ರೀತಿ ಆಗ್ಲಿಕ್ಕೆ ಅವಕಾಶನೇ ಇಲ್ಲ. ಅದರಿಂದ ನೀವು ಇಲ್ಲಾಗಿದೆ ಅಂತ ಅನ್ನಿಸ್ಕೊಂಡು ಸೋಮಣ್ಣನು ಕೂಡ ಅದೇ ತರ ಗೆದ್ದವರ ಅಂತ ಅನ್ಸಕ್ ಹೋಗಬೇಡಿ. ನಡೀರಿ.